ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಹಳ್ಳಿಸಖಿ ಯೂಟ್ಯೂಬ್ ಚಾನಲ್. ಈ ದಿನ ನಾನು ನಿಮಗೆ ಲಕ್ಷ್ಮೀಕಾಯಿ ಎಂದು ಬ್ಯಾಂಗಲ್ ಮತ್ತು ಸರ ಮಾಡೋದು ತೋರಿಸ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ, ಇದು ಲಕ್ಷ್ಮಿಗೆ ಅಲಂಕಾರನಾದರೂ ಮಾಡ್ಬೋದು, ಇಲ್ಲ ಅಂದರೆ ನೀವು ನಿಮ್ಮ ಸ್ಯಾರಿಗಳ ಮ್ಯಾಚಿಂಗ್ ಆದ್ರೂ ಮಾಡ್ಕೋಬೋದು. ಬನ್ನಿ ಆಗಿದ್ರೆ ನೋಡಿ. ನಾನು ಇಲ್ಲಿ ಪ್ರತಿ ಸಲ ಗಾಜಿನ ಬಳೆ ತೊಗೊತಿದ್ದೆ. ಗಾಜಿನ ಬಳೆ, ಪ್ಲಾಸ್ಟಿಕ್ ಬಳೆಯನ್ನು ಯೂಸ್ ಮಾಡ್ತಾಯಿದ್ದೆ ಥ್ರೆಡ್ ಬ್ಯಾಂಗಲ್ ಮಾಡೋದಕ್ಕೆ. ಬಟ್ ಈಗ ಲಕ್ಷ್ಮಿಗೆ ಹಾಕೋದ್ರಿಂದ ಗಾಜಿನ ಬಳೆನ 4 ಬಳೆನ ಈ ರೀತಿ ಗಮ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಗಮ್ ಮಾಡಿ ಒಂದು ಅರ್ಧ ಗಂಟೆನಾದರೂ ಬಿಡಬೇಕು. ಅದೆಲ್ಲ ಫುಲ್ ನೀಟಾಗಿ ಡ್ರೈ ಆದಮೇಲೆ ನಾವಿಲ್ಲಿ ಥ್ರೆಡ್ನ ಸುತ್ಕೋಬೇಕು. ನೀವು ಯಾವ ಕಲರ್ದಾದ್ರೂ ಸಿಲ್ಕ್ ಥ್ರೆಡ್ ತೊಗೋಬೋದು. ನೀವು ಸ್ಯಾರಿ ಕುಚ್ಚಾಕೋದಕ್ಕೆ ತಂದಿರ್ತೀರಲ್ವ, ಅದು ಎಕ್ಸೆಸ್ ಆಗಿ ಉಳಿದಿರ್ತಲ್ವ, ಅದನ್ನು ಯೂಸ್ ಮಾಡ್ಬೋದು. ಸ್ಯಾರಿ ಮ್ಯಾಚಿಂಗ್ ಕೂಡ ಆಗುತ್ತೆ, ಅದು ಯೂಸ್ ಕೂಡ ಆಗುತ್ತೆ. ಈ ರೀತಿ ನಾನು ಇಲ್ಲಿ 25 ರೌಂಡು ಈ ರೀತಿ ದಾರ ಸುತ್ಕೊತಾ ಇದ್ದೀನಿ. ಯಾವುದು ಈ ರೀತಿ ಯಾವುದಾದ್ರೂ ನೀವು ಉದ್ದ ಇದೆ ಇರೋದಕ್ಕೆ ಸ್ಕೇಲ್ಗಾದರೂ ಆಗಿರ್ಬೋದು, ಈ ಥರ ಪ್ಲೇವುಡ್ಗಾದರೂ ಆಗ್ಬೋದು, ಈ ಥರ ಸುತ್ತಿ ರೆಡ್ ಮಾಡ್ಕೋಬೇಕು. ಈಗ ಬ್ಯಾಂಗಲ್ಗೆ ಫ್ಯಾಬ್ರಿಕ್ ಗಮ್ ಅಂಟಾಕಿ ಆ ಥ್ರೆಡ್ಡು ಕೂಡ ಇದೇ ರೀತಿ ಹಾಕಿ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಈ ರೀತಿ ಗಮ್ ಮಾಡಿ ಬಿಡಬೇಕು. ಅದು ಡ್ರೈ ಆದಮೇಲೆ ಸುತ್ತುತ್ತಾ ಸ್ಟಾರ್ಟ್ ಮಾಡಬೇಕು. ನೋಡಿರಿ, ಈ ರೀತಿ ಥ್ರೆಡ್ನ ಸುತ್ತಬೇಕು, ನೀಟಾಗಿ ಸುತ್ತಬೇಕದು. ಯಾಕೆಂದರೆ ಪಕ್ಕನೇ ನಿಧಾನಕ್ಕೆ ಹಾಕ್ಕೊಂಡೋಗ್ಬೇಕು. ನಾನಿಲ್ಲಿ ಸ್ಪೀಡ್ ಮಾಡಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ. ನೀವು ನಿಧಾನಕ್ಕೆ ಪಕ್ಕ ಗಮ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಈ ರೀತಿ ರೆಡಿ ಆಯಿತು. ಈಗ ಇದಕ್ಕೆ ನಾನಿಲ್ಲಿ ಲಕ್ಷ್ಮೀಕಾಯನ್ನು ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಲಕ್ಷ್ಮೀಕಾಯನ್ನು ಜೊತೆಗೆ ನಿಮ್ಮ ಇಷ್ಟದ ಕುಂದನ್ಸು ಯಾವುದಾದ್ರೂ ಆಯಿತು, ನಿಮ್ಗೆ ಯಾವ ಕಲರ್ ಸೂಟ್ ಆಗುತ್ತೆ ಅನಿಸುತ್ತೋ ಆ ರೀತಿ ಕುಂದನ್ ಹಾಕ್ಬೋದು. ನೋಡಿ, ಇಲ್ಲಿ ಫ್ಯಾಬ್ರಿಕ್ ಗಮ್ ಹಾಕಿದ್ದೀನಿ. ಗಮ್ ಹಾಕಿ ಕಾಯನ್ನು ಹಾಕ್ತಾಯಿದ್ದೀನಿ. ಕಾಯನ್ನು ಹಾಕಿ ಪ್ರೆಸ್ ಮಾಡಿ ನೀಟಾಗಿ ಅಂಟ್ಕೋಬೇಕದು. ಈಗ ನಾನೀಗ ಕುಂದನ್ ಸ್ಟೋನ್ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ಕಲರ್ದ್ರೂ ಬೇಕಾದರೂ ಹಾಕ್ಕೋಬೋದು. ಏನಂದರೆ ಇದನ್ನು, ಈ ಬ್ಯಾಂಗಲ್ನ ನೀವು ನೀರಿನಲ್ಲೆಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು. ಕುಂದನ್ ಸ್ಟೋನೆಲ್ಲ ಉದ್ರೋಗುತ್ತೆ. ಅದು ಗಮ್ಮು ಏನಿದ್ರು ಫ್ಯಾಬ್ರಿಕ್ ಗಮ್ ಆಗಿರೋದ್ರಿಂದ ನೀರಿನಲ್ಲಿ ವಾಟರ್ ಪ್ರೂಫ್ ಇರಲ್ಲ, ಅದು ಉದ್ರೋಗುತ್ತೆ. ನೀರಿನಲ್ಲಿ ಜಾಸ್ತಿ ಇದು ಮಾಡಬಾರ್ದು. ಈ ರೀತಿ ಲಕ್ಷ್ಮೀಕಾಯಿಗಳನ್ನ ಅಂಟಾಕೊಂಡು ಡಿಸೈನ್ಗಳನ್ನ ರೆಡಿ ಮಾಡ್ಬೋದು. ಏನು ಗೊತ್ತಾ ಸ್ನೇಹಿತರೆ, ನಾನು ತುಂಬ ಬ್ಯಾಂಗಲ್ಸ್ ಮಾಡಿದ್ದೀನಿ ನೋಡಿ. ಪಕ್ಕ ಇಟ್ಟಿರೋದೆಲ್ಲನ ನಾನು ಮಾಡಿರೋ ಬ್ಯಾಂಗಲ್ಸೇ. ಅದೆಲ್ಲ ಪ್ಲಾಸ್ಟಿಕ್ ಬ್ಯಾಂಗಲ್ಸಲ್ಲಿ ಮಾಡಿದ್ದೆ. ಬಟ್ ಇದು ಲಕ್ಷ್ಮಿಗೆ ಹಾಕೋಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಲಕ್ಷ್ಮೀಕಾಯನ್ನು ಯೂಸ್ ಮಾಡಿ, ಗಾಜಿನ ಬಳೆನೇ ಯೂಸ್ ಮಾಡಿ, ಹೊಸ ಥ್ರೆಡ್ ಯೂಸ್ ಮಾಡಿಕೊಂಡು ಈ ರೀತಿ ಬಳೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು ಬ್ಯಾಂಗಲ್ಲು. ಜೊತೆಗೆ ಇದಾದಮೇಲೆ ನಾನು ಲಕ್ಷ್ಮೀ ಕಾಸಿಂದ ಸರ ಮಾಡೋದು ಯಾವ ರೀತಿ ಅಂತಲೂ ಕೂಡ ತೋರಿಸಿದ್ದೀನಿ ನೋಡಿ. ರೆಡಿ ಆಯಿತು, ಒಂದು ಬ್ಯಾಂಗಲ್ ರೆಡಿ ಆಯಿತು. ಈ ಥರ ಕ್ರಿಸ್ಟಲ್ ಸ್ಟೋನ್ದಾಗಲಿ ಕುಂದನ್ ಸ್ಟೋನ್ ಆಗಲಿ ಈ ರೀತಿಯೆಲ್ಲ ಯೂಸ್ ಮಾಡಿಕೊಂಡು ಬ್ಯಾಂಗಲ್ಸು ಮತ್ತು ಈ ರೀತಿ ನೆಕ್ಲೆಸ್ಗಳನ್ನೆಲ್ಲ ರೆಡಿ ಮಾಡ್ತಿದ್ದೀನಿ. ನಿಮಗೆ ಬೇಕು ಅನಿಸಿದ್ರೆ, ಇಷ್ಟ ಆದರೆ ಹೇಳಿದ್ರೆ ನನ್ನ ಕಲೆಕ್ಷನ್ಸು ನಾನು ಮನೆಯಲ್ಲೇ ರೆಡಿ ಮಾಡಿರೋ ಬ್ಯಾಂಗಲ್ಸ್ಗಳನ್ನು ನಿಮಗೆ ತೋರಿಸ್ತೀನಿ. ಈಗ ಬ್ಯಾಂಗಲ್ಸ್ ರೆಡಿ ಆಯಿತು ನೋಡಿರಿ, ಎಷ್ಟು ಮುದ್ದಾಗಿ ರೆಡಿಯಾಗಿದೆ. ಈಗ ಸರ ಮಾಡೋದು ಹೇಗೆ ಅಂತ ನೋಡೋಣ. ಸೇಮ್ ಕಾಯಿನ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು. ಥ್ರೆಡ್ ಕೂಡ ಒಂದೇ ಕಲರ್ ಇರಲಿ ಅಂತ ಒಂದೇ ಸೇಮ್ ಕಲರ್ ಥ್ರೆಡ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಈ ಥ್ರೆಡ್ನ ನಾವು ಈಗ 50 ರೌಂಡು ಸುತ್ಕೋಬೇಕು. ಈ ರೀತಿ 50 ರೌಂಡ್ ಸುತ್ಕೊಳ್ಳೋಣ. ನೋಡಿ, ಸುತ್ತಿದ ಮೇಲೆ ಸಮಕ್ಕೆ ಇಟ್ಕೊಂಡು ಸೀಸರಿಂದ ನೀಟಾಗಿ
ಕಟ್ ಮಾಡಬೇಕು. ಕಟ್ ಮಾಡಿ ಈಗ ಆ ಥ್ರೆಡ್ಗೆ ಗಮ್ ಹಾಕಿ ಎಲ್ಲ ಥ್ರೆಡ್ಡು ಬಿಚ್ಚಿ ಇದಾಗೋ ರೀತಿ ಇರಬಾರ್ದು, ಅದಕ್ಕೆ ಅಂಟಾಕೋಣ ಪೂರ್ತಿ. ಅಷ್ಟು ಥ್ರೆಡ್ಡು ಟೋಟಲು ನಾನು 50 ರೌಂಡ್ ಮಾಡ್ಕೊಂಡಿದ್ದೆ. ಈ ಥ್ರೆಡ್ನ ಈ ರೀತಿ ಗಮ್ ಮಾಡಿ ಅಂಟಾಕಿದ್ದೀನಿ. ಇದೇ ಥರ ನಾವು 3 ಲೈನ್ಗಳನ್ನು ಮಾಡ್ಕೋಬೇಕು. 50 ಎಳೆ ತೊಗೊಂಡಿರೋದು 3 ಲೈನ್ನ ಮಾಡ್ಕೋಬೇಕು. ನೋಡಿ ಈ ರೀತಿ 3 ಎಳೆ ಮಾಡ್ಕೊಂಡಿದ್ದೀನಿ. ಈಗ ಇದು ಗಮ್ ಹಾಕಿರೋ ಕಡೆ ಬಿಟ್ಟು ಲಾಸ್ಟ್ ಈ ಕಡೆ ಎಡ್ಜ್ಗೆ ನಾವು ಎಲ್ಲ ಥ್ರೆಡ್ ಸಮಕ್ಕೆ ಇಟ್ಕೊಂಡು ಇದಕ್ಕೆ ನಾವು ಕುಚ್ಚು ಕಟ್ತೀವಲ್ಲ, ಗೋಲ್ಡ್ ಥ್ರೆಡ್ ಬರುತ್ತಲ್ವ, ಆ ಥ್ರೆಡ್ಡಿಂದ ಒಂದು 20 ಸುತ್ತಾದರೂ ಸುತ್ತಬಿಟ್ಟು ನಾಟ್ ಹಾಕಬೇಕು. ನೋಡಿ ಈ ರೀತಿ ಫಸ್ಟು ನೀಟಾಗಿ ಸುತ್ಕೊಂಬಿಡಿ. ಆ ಥ್ರೆಡ್ಗಳೆಲ್ಲ ಅಳ್ಚೋಗ್ಬಾರ್ದು. ಆ ರೀತಿ ನೀವು 20 ಸಲ ಸುತ್ತಾಕೊಂಡು ಅದಾದಮೇಲೆ ನಾವು ಹೂವು ಕಟ್ಬೇಕಾದ್ರೆ ನಾಟ್ ಹಾಕ್ತೀವಲ್ವ, ಆ ರೀತಿ ನಾಟ್ ಹಾಕಬೇಕು. ನೋಡಿ ಈ ರೀತಿ ಒಂದು 5-6 ಸಲ ಈ ರೀತಿ ನಾಟ್ ಹಾಕಿದ್ರೆ ಅದು ಬಿಚ್ಕೊಳ್ಳೋದಿಲ್ಲ. ಈಗ ಎಕ್ಸೆಸ್ ಇರೋ ಥ್ರೆಡ್ನೆಲ್ಲ ಕಟ್ ಮಾಡಿ ಸಮಕ್ಕೆ ಮಾಡ್ಕೊಳ್ಳೋಣ. ಈಗ 3 ಎಳೆಗಳನ್ನ ಚೇಂಜ್ ಮಾಡಿ ತೆಗೆದಿಟ್ಕೊಳ್ಳೋಣ. 3 ಎಳೆ ತೆಗೆದಿಟ್ಕೊಂಡು ಅದಕ್ಕೆ 3 ಎಳೆನೇ ಒಂದು ಟೇಬಲ್ ಇದ್ರ ಮೇಲೆ ಇದು ಟೇಪ್ ಹಾಕಿ ಅಂಟಾಕಬೇಕು. ಯಾಕೆ ಅಂದರೆ ಥ್ರೆಡ್ ಆ ಕಡೆ ಈ ಕಡೆ ಅಲ್ಗಾಡಿದ್ರೆ ಎಣ್ಣೆ ಕ್ಲೀನಾಗಿ ಬರಲ್ಲ. ಜಡೆ ಎಣ್ಣೆ ರೀತಿ 3 ಎಣ್ಣೆಗಳನ್ನು ನೋಡಿರಿ ಈ ರೀತಿ ಜಡೆ ಎಣ್ದಂಗೆ ಎಣಿಬೇಕು. ಟೋಟಲ್ ಇಲ್ಲಿ ನಾನು 45 ಎಣ್ಣೆ ಬರೋ ರೀತಿ ಎಣ್ದಿದ್ದೀನಿ. ನೋಡಿ ಈ ರೀತಿ ನೀಟಾಗಿ ಥ್ರೆಡ್ನೆಲ್ಲ ಸಮ ಮಾಡಿಕೊಂಡು ಹೆಣಿತಾ ಹೋಗಬೇಕು. ಸ್ನೇಹಿತರೆ, ಈ ರೀತಿ ತುಂಬ ನಾನು ಜ್ಯುವೆಲ್ಲರಿ ಐಟಮ್ಸ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ತೋರಿಸಿ, ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲಾದರೂ ತೋರಿಸ್ತೀನಿ. ನೋಡಿ, ಜೊತೆಗೆ ನಾವು ನೆಕ್ಸ್ಟು ಕೂಡ ಇದೇ ರೀತಿ ವರಮಹಾಲಕ್ಷ್ಮಿಗೆ ಬೇಕಿರೋ ಡೆಕೋರೇಟಿವ್ ಐಟಮ್ಗಳನ್ನ ತೋರಿಸ್ಕೊಳ್ತಾ ಹೋಗ್ತೀವಿ. ನಿಮ್ಗೆ ಇಷ್ಟ ಆದರೆ ನಮ್ಮ ಈ ಚಾನಲ್ನಲ್ಲಿ ನಮ್ಮ ವೀಡಿಯೋಗಳು ಇಷ್ಟ ಆಗ್ತಾಯಿದ್ರೆ ನೀವು ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೋಡಿ ಈ ರೀತಿ ಗೋಲ್ಡ್ ಥ್ರೆಡ್ ಆ ಕಡೆ ಕಟ್ಟಿದ್ವಲ್ಲ ಅದೇ ರೀತಿ ಗೋಲ್ಡ್ ಥ್ರೆಡ್ಡನ್ನು ಈ ಕಡೆ ಕೂಡ ನೀಟಾಗಿ ನಾಟ್ ಹಾಕ್ಕೋಬೇಕು. ಒಂದು 20 ರೌಂಡ್ ಸುತ್ಕೋಬೇಕು. ಅದಾದಮೇಲೆ ನಾಟ್ ಹಾಕಬೇಕು. ನೋಡಿ ಎಕ್ಸ್ಟ್ರಾ ಉಳಿದಿರೋದ ಗೋಲ್ಡ್ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ಈಗ ಥ್ರೆಡ್ ವರ್ಕ್ ಆಯಿತು ಅಂದರೆ ಒಂದು ಸರ ಮಾಡೋದಕ್ಕೆ ಒಂದು ಬೇಸ್ ರೆಡಿ ಆಯಿತು. ಈಗ ಇದಕ್ಕೆ ಕಾಯಿನ್ಗಳನ್ನು ಸ್ಟಿಚ್ ಮಾಡಬೇಕು. ಅಂಟಾಕಿದ್ರೆ ನಿಲ್ಲಲ್ಲ, ನಾವಿಲ್ಲಿ ಸ್ಟಿಚ್ ಮಾಡಬೇಕು ಕಾಯಿನ್ಗಳನ್ನು. ನಾನು ಬ್ಯಾಂಗಲ್ಗೆ ಯಾವ ಕಾಯಿನ್ ಯೂಸ್ ಮಾಡಿದ್ನೋ ಅದೇ ಕಾಯಿನ್ಗಳನ್ನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಸ್ಟಿಚ್ ಮಾಡೋದಕ್ಕೆ ನಾನಿಲ್ಲಿ 4 ಎಳೆ ಅದೇ ಸೇಮ್ ಥ್ರೆಡ್ನ ಅಂದರೆ ಸಿಲ್ಕ್ ಥ್ರೆಡ್ನೇ ತೊಗೊಂಡು ಒಂದು ಚಿಕ್ಕ ಸೂಜಿಗೆ ಏರಿಸ್ಕೊಂಡು ರೆಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ನಾನಿಲ್ಲಿ 6 ಎಳೆನ ಬಿಟ್ಟು ಕೆಳಗಡೆ ಆ ಥ್ರೆಡ್ನ ಏರಿಸ್ಕೊತಾ ಇದ್ದೀನಿ. ಏರಿಸ್ಕೊಂಡು ಅದನ್ನು ಗಂಟಾಕಬೇಕು. ಈಗ ಅದಕ್ಕೆ ಗಮ್ ಮಾಡೋಣ. ಆ ಥ್ರೆಡ್ಡು ಬಿಚ್ಕೊಬಾರ್ದು. ಗಂಟು ಅಂದರೆ ಸ್ವಲ್ಪ ಗಮ್ ಹಚ್ಚಿದ್ರೆ ಗಂಟು ಬಿಚ್ಕೊಳ್ಳಲ್ಲ. ಈಗ ಒಂದೊಂದೇ ಕಾಯಿನ್ ತಗೊಂಡು ಅಂದರೆ 6 ಎಣ್ಣೆಯಿಂದ ಕೆಳಗಿಟ್ಟಿದ್ದೀನಿ, ಅಲ್ಲಿಗೆ ಹೊಲಿಬೇಕು. ಆ ಥ್ರೆಡ್ಗೆ 2 ಕಡೆಯನ್ನು ಸೇರಿಸಿ ಆ ಕಾಯನ್ನು ಅಳ್ಳಾಡದ ರೀತಿ ಹೊಲಿಬೇಕು. ನೋಡಿ ಈ ರೀತಿ
ನೋಡಿ ಈ ರೀತಿ ಸ್ಟಿಚ್ ಮಾಡಿ. ಈಗ ಪಕ್ಕ ಒಂದು ಎಳೆ ಬಿಡಬೇಕು, ಮತ್ತು ಇನ್ನೊಂದು ಎಳೆಗೆ ಮತ್ತೆ ದೂರಕ್ಕೆ ನೀಡ್ಲ್ ಹಾಕ್ಕೊಂಡು ಇನ್ನೊಂದು ಕೈನ ತಗೊಂಡು ಮತ್ತೆ ಸ್ಟಿಚ್ ಮಾಡಬೇಕು. ಇದೇ ರೀತಿ ಒಂದು 35 ಕೈನ್ ಬರೋವರೆಗೂ ನಾನು ಸ್ಟಿಚ್ ಮಾಡಿದೆ. ನೋಡಿ ಈ ರೀತಿ ಪಕ್ಕನೇ ಬರಬೇಕು ಕಾಯನ್ನು. ನೀವು ಅದು ಮೆಜರ್ಮೆಂಟ್ ಅಬ್ಸರ್ವ್ ಮಾಡಬೇಕು, ಚೆಕ್ ಮಾಡಿಕೊಂಡೆ ನೀವು ಈ ರೀತಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಈ ರೀತಿ ಪಕ್ಕನೇ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಎರಡು ಕಡೆನೂ ನಾಟ್ ಹಾಕಬೇಕು. ನಾವು ಕಾಯನ್ನು ಇಟ್ಕೊಂಡಿದ್ರೆ ಅದರಲ್ಲಿ ಹೋಲ್ ಇರುತ್ತಲ್ವ, ಅದ್ರ ರೈಟ್ ಸೈಡ್ ಒಂದು ಸಲ ಲೆಫ್ಟ್ ಸೈಡ್ ಒಂದು ಸಲ ನಾಟ್ ಹಾಕಿದ್ರೆ ಕಾಯನ್ನು ಅಲ್ಲೇ ಗ್ರಿಪ್ಪಾಗಿ ಕುಂತಿರುತ್ತೆ. ನೋಡಿ ಈ ರೀತಿ ಆಯಿತು. ಈಗ ರೆಡಿ ಆದಮೇಲೆ ಕೊನೆಯಲ್ಲಿ ಮತ್ತೆ ಆ ಥ್ರೆಡ್ಗೆ ಏರಿಸಿ ಒಂದು 3 ಸಲ ಏರಿಸಿ ಮತ್ತೆ ಗಂಟು ಹಾಕಬೇಕು. ಕಾಯಿನ್ಗಳು ಯಾವುದು ಬಿಚ್ಕೊಂಡ ರೀತಿ ಈ ರೀತಿ ಗಂಟು ಹಾಕಿ ಆ ಥ್ರೆಡ್ನ ಕಟ್ ಮಾಡಿ ಮತ್ತೆ ಅದಕ್ಕೆ ಗಮ್ ಮಾಡಬೇಕು. ಈಗ ಇದಕ್ಕೆ ನೀವು ಬೇಕಿದ್ದರೆ ಕುಂದನ್ ಬೀಡ್ಸ್ ಆದರೂ ಹಾಕ್ಬೋದು, ಇಲ್ಲ ಅಂದರೆ ಕ್ರಿಸ್ಟಲ್ ಬೀಡ್ಸ್ಗಳು ಬರುತ್ತಲ್ಲ ಅದನ್ನು ಸ್ಟಿಚ್ ಬೇಕಾದರೂ ಮಾಡ್ಬೋದು. ನಾನಿಲ್ಲಿ ಕುಂದನ್ ಬೀಡ್ಸ್ಗಳನ್ನು ಗಮ್ ಮಾಡ್ತಾಯಿದ್ದೀನಿ. ಈ ರೀತಿ ಗಮ್ಗಳು ಹಾಕಿ ನಿಮ್ಗೆ ಯಾವುದು ಬೀಡ್ಸು ಕುಂದನ್ ಬೀಡ್ಸು ಮ್ಯಾಚ್ ಆಗುತ್ತೆ ಅನಿಸುತ್ತೋ ಅದನ್ನ ಹಾಕ್ಬೋದು. ನಾನಿಲ್ಲಿ ಪರ್ಲ್ ರೀತಿ ಇರೋದನ್ನೇ ಬೀಡ್ಸ್ಗಳು ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ. ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸುಂದರವಾದ ಲಕ್ಷ್ಮಿ ಕಾಸಿನ ಹಾರ ಜೊತೆಗೆ ಬಳೆ ರೆಡಿ ಆಯಿತು. ಇದನ್ನು ನೀವು ಅಮ್ಮನವ್ರಿಗೆ ಬೇಕಾದರೂ ಹಾಕ್ಬೋದು, ನೀವು ಬೇಕಾದರೂ ಹಬ್ಬಗಳಲ್ಲಿ ಹಾಕ್ಕೋಬೋದು. ನಾನಿಲ್ಲಿ ಇವುಗಳ ಎರಡನ್ನೂ ರೆಡಿ ಮಾಡಿರೋದು ಲಕ್ಷ್ಮಿ ಅಮ್ಮನವ್ರಿಗೋಸ್ಕರ. ನಾನು ಹಾಕಿ ರೆಡಿ ಮಾಡಾದ್ಮೇಲೆ ಇನ್ನೊಂದು ಸಲ ನಿಮಗೆ ತೋರಿಸ್ತೀನಿ. ಓಕೆ ಸ್ನೇಹಿತರೆ, ಬೀಡ್ಸ್ ಹಾಕಿ ರೆಡಿ ಆಯಿತು. ಈಗ ಇದಕ್ಕೆ ಲಿಂಕ್ ಹಾಕಬೇಕು. ಹಿಂದ್ಗಡೆ ಬಟನ್ನು ಅದು ಮೆಜರ್ಮೆಂಟ್ ಇದು ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಇದು ಮಾಡೋದು ರೀತಿ ಅದಕ್ಕೆ ನಾವು ಹಿಂದ್ಗಡೆಲಿ ಇದಕ್ಕೆ ನಾನಿಲ್ಲಿ ಥ್ರೆಡ್ಡೇ ತೊಗೊಳ್ತಾ ಇದ್ದೀನಿ. ಯಾಕೆಂದರೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟ್ ಮಾಡಿಬಿಟ್ಟು ಅದು ಎಳೆಯೋ ರೀತಿ ರೆಡಿ ಮಾಡೋದಕ್ಕೆ ಮಾಡ್ತಾಯಿದ್ದೀನಿ. ಫಸ್ಟ್ ಎಲ್ಲ ಗಮ್ ಮಾಡಿ ಅದನ್ನು ನೀಟಾಗಿ ಅಂಟಾಕ್ತಾಯಿದ್ದೀನಿ. ಅಂಟಾಕಾದ್ಮೇಲೆ ಎಕ್ಸೆಸ್ ಆಗಿರೋ ಥ್ರೆಡ್ಗಳನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಂಡು ಇದಕ್ಕೆ ಒಂದೊಂದು ಕೊಂಡಿ ಹಾಕ್ತೀನಿ. ಕೊಂಡಿ ಹಾಕಾದ್ಮೇಲೆ ನೋಡಿ ಈ ರೀತಿ ಕೊಂಡಿ ಹಾಕಿ ಅದನ್ನು ಪ್ರೆಸ್ ಮಾಡಿ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಈ ಥರದ್ದು ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಇದಾದರೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟಿಗೆ ಚೇಂಜ್ ಮಾಡ್ಕೋಬೋದಲ್ವ. ಅದರಿಂದ ನಾನು ಈ ಥರದ್ದು ಕೊಂಡಿ ಹಾಕಿದ್ನಲ್ವ ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ಈಸಿನೂ ಕೂಡ. ಈ ರೀತಿ ರೆಡಿ ಮಾಡಿದ್ರೆ ಲಕ್ಷ್ಮೀ ಕಾಸಿನ ಸರ ರೆಡಿ ಆಯಿತು. ನೋಡಿ ಯಾವ ರೀತಿ ರೆಡಿ ಆಯಿತು, ಏನು ಅನ್ನಿಸ್ತು ನಿಮಗೆ ಅನ್ನೋದ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿವರೆಗೂ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸ್ನೇಹಿತರೆ. ಬಾಯ್.